ನಮಸ್ತೆ ಸರ್. ನಾನು ಇದು ಸುಮಂತ್ ಅಂತ ಮಾತಾಡ್ತಾ ಇರೋದು. ಪಾರ್ಕಲ್ಲಿ ಸಮಸ್ಯೆ ಅನ್ನೋಕ್ಕಿಂತ ಹೆಚ್ಚಾಗಿ ಬೇಸಿಕ್ಸ್ ರಿಕ್ವೈರ್ಮೆಂಟ್ ಏನಿದೆ ಅದು ಯಾವುದೂ ಇಲ್ಲ. ನೀವೇ ನೋಡ್ಬೋದು, ಜಸ್ಟ್ ಫುಟ್ ಪಾತ್ ಇದೆ ಅಷ್ಟೇ. ಅದಾದ್ಮೇಲೆ ಈಗ ಮಕ್ಕಳಿಗೆ ಆಟ ಆಡೋಕ್ಕಾಗಲಿ, ವಯಸ್ಕರಿಗೆ ಒಂದು ವ್ಯಾಯಾಮ ಮಾಡೋಕ್ಕಾಗಲಿ, ಅಥವಾ ಒಂದು ಕಡೆ ಪ್ರಶಾಂತವಾಗಿ ಕೂತ್ಕೊಳ್ಳೋಕ್ಕೂ ಹೆದರ್ತಾ ಇದ್ದಾರೆ. ರೀಸನ್ ಬಿಹೈಂಡ್ ಈಗ ಅವ್ರು ಹೇಳಿದ್ರು, ಇದಕ್ಕಿಂತ ಮುಂಚೆ ಒಬ್ಬರು ಮಾತಾಡಿದವರು, ಮೇಂಟೆನೆನ್ಸ್ ಚೆನ್ನಾಗಿಲ್ಲ, ತುಂಬ ಹಾವುಗಳು ಓಡಾಡುತ್ತೆ. ಅದು ಬರೀ ಪಾರ್ಕದ ಮಾತ್ರ ಇಶ್ಯೂ ಅಲ್ಲ, ಈವನ್ ನೀವು ರಸ್ತೆಗಳನ್ನ ಕೂಡ ನೋಡ್ಬೋದು. ಸುಮಾರು ಒಂದು 6ರಿಂದ 10 ಅಡಿ ತನಕ ನಿಮಗೆ ಪೊದೆ ಬೆಳೆದಿದೆ. ಯಾವುದು ಟರ್ನಿಂಗ್ ಕೂಡ ವೆಹಿಕಲ್ಸ್ ಒಳಗಾಗ್ತಲ್ಲ, ಮೇಜರ್ಸ್ ಆಕ್ಸಿಡೆಂಟ್ ಆಗ್ತಾ ಇದೆ ಕರ್ವಿಂಗ್ ಪಾಯಿಂಟ್ ಅಲ್ಲಿ. ಪಾರ್ಕಿಂಗ್ ಒಳಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ? ಹಾವುಗಳು ಇದೆ, ಹಾವುಗಳು ತುಂಬ ಖಂಡಿತವಾಗ್ಲೂ ಇದೆ ಸರ್. ನನ್ನ ಹತ್ರನೇ ವಿಡಿಯೋನೇ ಇದೆ. ಇಫ್ ಯು ವುಡ್ ಲೈಕ್ ಟು ನಾನು ತೋರಿಸಬಲ್ಲೆ ಇದನ್ನ. ತೋರಿಸಿ ಸರ್. ಇಲ್ಲೇ ಇದೆ, ಇದೇ ನಮ್ಮ ಮನೆ. ಇದ್ರ ಮುಂದೆ ಓಡಾಡ್ತಾ ಇರುವಂತಹ ಹಾವು ಇದು. ಇದೆ ನೋಡಿ, ನಾಗರ ಹಾವು ಇದು. ಇಲ್ಲಿ ಮಕ್ಕಳುಗಳು ಎಷ್ಟು ಜನ ಓಡಾಡ್ಬೋದು ಅದನ್ನ ಯೋಚನೆ ಮಾಡಿ. ಮಕ್ಳು ಬಿಟ್ಟರೆ ಹಿರಿಯರು, ಈಗ ಮಕ್ಕಳೇನೋಪ್ಪ ನಾವು ನಮ್ಮಂಥ ಏಜ್ ಅವರು ಸಂಭವ ನೀವು ತಡ್ಕೋಬೋದು, ಓಕೆ. ಬಟ್ ವೃದ್ಧರು ಅಂತ ಬಂದಾಗ ಅವ್ರಿಗೆ ಯಾವುದೇ ತರಹ ಕಷ್ಟ ತುಂಬ ಇದೆ ಇಲ್ಲಿ. ಅದು ಮೇಜರ್. ಮಕ್ಕಳಿಗೆ ಆಗಲ್ಲ, ಮಕ್ಳಿಗೂ ಓಡಾಡೋಕ್ಕಾಗಲ್ಲ. ಆಮೇಲೆ ವೃದ್ಧರು ಪಾಪ ಕೆಲವರು ಇಲ್ಲಿ ವಾಕ್ ಮಾಡೋರು ತುಂಬ ನಮ್ಮಂಥ ಯುವಕರೇ ಓಡಾಡ್ತಾರೆ, ಅಥವಾ ನಿಮ್ಮಂಥ ಸ್ಟ್ರಾಂಗ್ ಆಗಿರೋ ಓಡಾಡ್ತಾರೆ ಅಂತ ಏನಿಲ್ಲ. ಇಲ್ಲಿ ಕೋಲ್ ಹಿಡ್ಕೊಂಡು ಓಡಾಡುವಂತಹ ವೃದ್ಧರು ಇದ್ದಾರೆ ಇಲ್ಲಿ, ಅವ್ರಿಗೂ ಕೂಡ ಕಷ್ಟನೇ. ಇಟ್ಸ್ ನಾಟ್ ಓನ್ಲಿ ಫಾರ್ ಚಿಲ್ಡ್ರನ್ಸ್. ಮಕ್ಕಳಿಗೆ ಆಟ ಆಡೋಕ್ಕೆ ಇಲ್ಲ, ಜಾಗನೇ ಇಲ್ಲ ಇಲ್ಲಿ ಆಟ ಆಡೋಕ್ಕೆ ಮಕ್ಕಳಿಗೆ ಪಾರ್ಕ್ ಒಳಗಡೆ. ಇಲ್ಲಿ ನಾವು ಡೈಲಿ 2 ಟೈಮ್ಸ್ ಬರ್ತೀವಿ. ನಾನು ಮಾರ್ನಿಂಗ್ 5:30 ಅಷ್ಟೊಳಗೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಈವ್ನಿಂಗ್ ನಮ್ಮದು 6ಗೆ ಸ್ಟಾರ್ಟ್ ಮಾಡಿದ್ರೆ ವಿಲ್ ಎಂಡ್ ಅಪ್ 7:30. ನಾವು ಯಾವ್ಯಾವ ಫ್ರೀ ಆಗ್ತೀವಿ ಆಗೆಲ್ಲ ಫ್ಯಾಮಿಲಿ ಸಮೇತ ಬರ್ತೀವಿ. ಈಗ ನೀವು ಗಮನಿಸಿದ ಹಾಗೆ ಎಷ್ಟು ಸಮಯದಿಂದ, ಎಷ್ಟು ಟೈಮಿಂದ ಹೀಗೆ ಇದೆ ಇದು ಅಂತ ಹೇಳಿ? ಭಾಳ ವರ್ಷದಿಂದ ಇದೆ ಸರ್ ಇದು. ಬಿಸಿಲು ಬಂದಾಗ ಒಣಗಿರುತ್ತೆ, ಮಾಮೂಲಿ ಈ ಥರ ಮಳೆಗಾಲ ಬಂದಾಗ ಈ ಥರ ಎಲ್ಲ ಚಿಗುರುತ್ತೆ, ಪೊದೆಗಳು ಹುಟ್ಟಿದ ತಕ್ಷಣ ಹಾವು ಹೆಗಣ ಎಲ್ಲ ಸೇರ್ಕೊಳ್ತವೆ. ತುಂಬಾ ಕಷ್ಟ ಇದೆ ಸರ್ ಓಡೋಕೆ. ಇಂಥವ್ರಿಗೆಲ್ಲ ಬಹಳ ಕಷ್ಟ ಆಗುತ್ತೆ ಇದ್ರ ಅಧಿಕಾರಿಗಳಿಗೆ ಏನ್ ಹೇಳಿಕ್ ಬಯಸ್ತೀರಾ ಈ ಬಗ್ಗೆ? ಮೂಢ ಅಧಿಕಾರಿಗಳ ಬಗ್ಗೆ ನಾಟ್ ಶೋರ್ ಏನು ಮಾತಾಡಬೇಕು ಅಂತ. ಫಸ್ಟ್ ಪಾಯಿಂಟ್ ಬಂದು ಅವ್ರಿಗೆ ಜವಾಬ್ದಾರಿಯಾಗಿದ್ದರೆ ನಮ್ಮ ಹತ್ರ ಏನೇನು ಹಣ ಪಡೆದಿರ್ತಾರೆ, ಒಬ್ಬ ಇಲ್ಲಿ ಎಷ್ಟು ಜನ ಮನೆ ಕಟ್ಟಿದೆ, ಪ್ರತಿಯೊಬ್ಬರ ಹತ್ರನೂ ಟ್ಯಾಕ್ಸ್ ಅನ್ನೋದನ್ನ ಎತ್ಕೊಂಡಿರ್ತಾರೆ. ಇದಕ್ಕೆ ಅಂತಲೇ ಮೇಂಟೆನೆನ್ಸ್ಗೆ ಸ್ಟಾರ್ಟಿಂಗ್ ಸೈಟ್ ತೊಗೊಳ್ಳೋ ಮುಂಚೆ ಆಗಲಿ, ಮನೆ ಕಟ್ಟೋ ಮುಂಚೆ ಆಗಲಿ ಎಲ್ಲನೂ ಪೇ ಮಾಡಿರ್ತಾರೆ. ಅದನ್ನೆಲ್ಲ ಅವ್ರು ಯುಟಿಲೈಸ್ ಮಾಡಿ ನೀಟಾಗಿ ಒಂದು ಫಾರ್ಮ್ ಮಾಡಿ ಕೊಡಬೇಕು ಪ್ರತಿಯೊಬ್ಬರಿಗೂ. ಅದು ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅದನ್ನು ಅಧಿಕಾರಿಗಳು ಆ ಥರ ನಿರ್ಲಕ್ಷ್ಯಕೊಂಡು ಹೋದರೆ, ಈಗ ಪ್ರತಿ 2 ವರ್ಷಕ್ಕೊಂದ್ಸಲ ಒಬ್ಬರು ಟ್ರಾನ್ಸ್ಫರ್ ಆಗ್ತಿರ್ತಾರೆ. ಇವತ್ತು ಫೋನ್ ಮಾಡಿದ ಅಧಿಕಾರಿ ನಾಳೆ ಅವ್ರು ಇರಲ್ಲ ಇಲ್ಲಿ. ಈ ಥರ ಇದನ್ನ ಆ್ಯಕ್ಚುಲ್ ಆಗಿ ಪ್ರಾಧಿಕಾರ ಮೇಯ್ನ್ ಅಂತ ಯಾರು ಹೆಡ್ ಬರ್ತಾರೆ ಅವರು ಇನಿಷಿಯೇಟಿವ್ ತಗೋಬೇಕದು. ಅವ್ರು ಒಬ್ಬ ಹೇಳಿದ್ರೆ ಆ ಬಂದು ಇವತ್ತು ನೋಡ್ತಾನೆ, ನಾಳೆ ಆ ಏನೇ ಇರಲ್ಲ. ನಾವು ಅವ್ರು ಫೋನ್ ಮಾಡಿದ್ರೆ ಸರ್ ನಮ್ದು ಈ ಝೋನ್ ಅಲ್ಲ, ನಮ್ಮದು ಬೇರೆ ಝೋನ್ ಅಂತಾರೆ. ಸೊ ಇದು ಪ್ರಾಬ್ಲಮ್ ಆಗಿರೋದು. ಫಸ್ಟ್ ಆಫ್ ಆಲ್ ಸ್ಟ್ರಕ್ಚರ್ ಸರಿ ಇಲ್ಲ, ಹೈರಾರ್ಕಿ ಸ್ಟ್ರಕ್ಚರ್ ಸರಿ ಇಲ್ಲ. ಆ ದುರಾಡಳಿತದಿಂದ ಇಲ್ಲಿ ಜನಗಳು ಪರದಾಟ ಜಾಸ್ತಿ ಆಗಿದೆ. ಈಗ ನೋಡಿ, ಮಕ್ಕಳಿಗೆ ಒಳ್ಳೆ ಪ್ಲೇ ಏರಿಯಾ ಕೊಟ್ಟಿದ್ರೆ ಸೈಕಲ್ ತೊಗೊಂಡು ಒಳಗಡೆ ಬರ್ತಿರಲ್ಲ ಪಾರ್ಕ್ ಒಳಗಡೆ ಹುಡುಗರು. ಅವ್ರು ಆಚೆ ನಿಲ್ಲಿಸಿ ಒಳಗಡೆ ಚೆನ್ನಾಗಿ ಆಟ ಆಡ್ತಾ ಇದ್ರು ಮಕ್ಕಳಿಗೆ. ಈ ಸುಮ್ಮನೆ ಪೊದೆ ಬೆಳೆದಿರೋದ್ರಿಂದ, ಒಂದು ಪ್ಲೇ ಏರಿಯಾ ಮಾಡದೇ ಇರೋದ್ರಿಂದ ಎಲ್ರಿಗೂ ತುಂಬ ಹಿಂಸೆ ಆಗಿದೆ. ಇದು ಅಂದರೆ ಇಲ್ಲಿ ಒಂದು ಸೆಕ್ಯೂರಿಟಿ ಕೂಡ ವ್ಯವಸ್ಥೆ, ಸೆಕ್ಯೂರಿಟಿನೂ ಇಲ್ಲ. ಅದು ಸಂಜೆ ಹೊತ್ತು ಬೀಗ ಹಾಕಲ್ಲ, ಕುಡ್ಕೊಂಡು ಹುಡುಗರುಗಳು ಯಾವ್ಯಾವ ಬಂದು ಬಾಟ್ಲ್ ಎಸಿತವೆ. ನ್ಯಾಚುರಲ್ ಸರ್ ಅದು, ಅದೇನು ಮಾಡೋಕ್ಕಾಗಲ್ಲ. ಇವರೇ ಸರಿ ಇಲ್ಲ ಅಂದಮೇಲೆ ಅದೇನೋ ಹೊಸನೇದು ಹೊಲ ಮೇಯ್ತು ಅನ್ನಂಗೆ ಅದು ಕಾಮನ್. ಅದು ಬಾಟ್ಲುಗಳು ನೀವು ಆ ಕಡೆ ಮೂಲೆಗೆಲ್ಲ ಹೋಗಿ ನೋಡೋದು, ಹೈರೇಸ್ ಟ್ಯಾಂಕ್ ಇದೆಯಲ್ಲ ಅಲ್ಲೆಲ್ಲ ಫುಲ್ ಬಾಟ್ಲುಗಳು ಬಿದ್ದಿದೆ, ಸಿಗರೇಟ್ ಪ್ಯಾಕ್ಗಳು ಬಿದ್ದಿದೆ. ಇದನ್ನ ಕ್ಲೀನ್ ಒಂಚೂರು ಇಲ್ಲ, ಇಲ್ಲೆಲ್ಲ ಫುಲ್ ಕಸ ಕಡ್ಡಿ ಹಾಗೆ ಇರುತ್ತೆ. ಅಕಸ್ಮಾತ್ ಇದು ಒಣಗೇನ ಡ್ರೈ ಕೆಳಗಡೆ ಬಿತ್ತು ಅಂತಂದ್ರೆ ಅದು ಅಲ್ಲೇ ಇದೆ, ಕ್ಲೀನಿನೆಸ್ಸೇ ಇಲ್ಲ ಇಲ್ಲಿ. ಓಕೆ ಸರ್, ನಿಮ್ಮ ಹೆಸರು? ಸುಮಂತ್ ನಾರಾಯಣ್. ಪಾಪು, ಹೇಗಿದೆ ಇಲ್ಲಿ ಪಾರ್ಕ್ ವ್ಯವಸ್ಥೆ? ಕೆಲವೊಂದು ಚೂರು ಚೆನ್ನಾಗಿಲ್ಲ. ಎಲ್ಲ ಹಾವುಗಳು ಮೊನ್ನೆನೂ ನೋಡಿದೆ, ಎಷ್ಟೊಂದು ಹಾವು ಇಲ್ಲಿ 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 ನಿಂತ್ಕೋತಾರಲ್ಲ ಅಲ್ಲೇ ಹಂಗೆ ಹೋಗ್ತು. ಆಮೇಲೆ ಫುಲ್ಲು ಜಾಸ್ತಿ ಕಳೆಗಳು ಬೆಳ್ಕೊಬಿಟ್ಟಿದೆ. ನಾವು ಆಟ ಆಡ್ತಾ ಇರುವಾಗಲೇ ಎಷ್ಟೊಂದು ಹಾವು ನೋಡಿದ್ದೀನಿ. ಎಷ್ಟು ಗಂಟೆಗೆ ಬರ್ತೀರಾ ವಾಕಿಂಗ್? ನಾನು 4 ಗಂಟೆಯಿಂದ 6 ಗಂಟೆ ತನಕ ಇಲ್ಲೇ ಆಟ ಆಡ್ಬಿಟ್ಟೆ ನಾವು ಹೋಗೋದು. ಆಟ ಆಡೋಕ್ಕೆಲ್ಲ ಜಾಗ ಎಲ್ಲಿದೆ? ಇಲ್ಲಿ ಪೊದೆ ಎಲ್ಲ ಬೆಳೆದಿದೆ, ಅಲ್ಲೆಲ್ಲ ಪೊದೆ ಬೆಳೆದಿದೆ. ಆದ್ರೂ ನಾವು ಅರ್ಧ ನಾವೇ ಮಾಡ್ಕೊಂಡಿದೀವಿ, ಅರ್ಧ ನೀವೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಓಕೆ. ಎಷ್ಟು ಜನ ಬರ್ತೀರಾ ನೀವು ಹುಡುಗರು ಫ್ರೆಂಡ್ಸ್? ನಾವು ಒಂದು 5-10 ಜನ ಬರ್ತೀವಿ. 5 ಜನ ಬರ್ತೀರಾ? ಎಷ್ಟು ಟೈಮಿಂದ ಬರ್ತೀರಾ? ಎಷ್ಟು ತಿಂಗಳಿಂದ ಬರ್ತಿದ್ದೀರಾ? ಅಲ್ಲೇ 4-5 ತಿಂಗಳಿಂದ ನಾವು ಬಂದು ಇಲ್ಲಿ 4-5 ತಿಂಗಳಾಯ್ತು. ಅವಾಗ್ಲಿಂದಾನು ಬರ್ತಿದ್ದೀವಿ. ಮನೆ ಇಲ್ಲೇ ಹತ್ರ ಇದೆಯಾ? ಭಯ ಆಗುತ್ತಾ ನಿಮಗೆ ಈ ತರ ಇದೆ? ಹೆಂಗೆ, ಏನು ವಾತಾವರಣ? ಒಂದ್ ಸ್ವಲ್ಪ ಭಯನೇ. ಕುಡಿದ್ಬಿಟ್ಟು ಅಲ್ಲೆಲ್ಲ ಇರ್ತಾರೆ. ಆಮೇಲೆ ಕಸಗಳೆಲ್ಲ ಜಾಸ್ತಿ ಎಸಿತಾರೆ, ಕಸಗಳೆಲ್ಲ. ಓಕೆ. ಈಗ ಹಸುಗಳೆಲ್ಲ ಬರೋದು ಅದೆಲ್ಲ ಬರುತ್ತೆ ಜಾಸ್ತಿ. ಓಕೆ. ನೀವು ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ, ಏನ್ ಹೇಳ್ತೀರಾ ಅಂತ? ಫಸ್ಟ್ ಬಂದು ರೆಡಿ ಮಾಡಿಸ್ಬೇಕು. ಮಕ್ಕಳಿಗೆ ಒಂದು ಪ್ಲೇ ಗ್ರೌಂಡ್ ಅಂತ ಮಾಡಿಸ್ಬೇಕು. ಮಾಡಿಸಿದ್ರೆ ನಿಮಗೆ ಇಲ್ಲಿ ಓಡಾಡಕ್ಕೆಲ್ಲ ಈಸಿ ಆಗುತ್ತೆ. ಮತ್ತೆ ದೊಡ್ಡವ್ರಿಗೆಲ್ಲ ಸೀಟ್ನೆಲ್ಲ ಮಾಡಿಸ್ಬೇಕು. ಸೀಟು ಇಲ್ವಾ ಇಲ್ಲಿ? ಸೀಟ್ ಇಲ್ಲ. ಒಂದು 4-5 ಸೀಟ್ ಐತೆ, ಅದ್ರಲ್ಲಿ ಒಂದು 5 ಜನ ಕುತ್ಕೋಬಹುದು ಅಷ್ಟೇ. ಇನ್ನುಳಿದ್ರಲ್ಲಿ ಏನ್ ಮಾಡ್ತಾರೆ? ಇನ್ನುಳ್ಗೋರೆಲ್ಲ ಕೆಳಗಡೆನೆ ಮರದ ಹತ್ರ ಕುತ್ಕೋತಾರೆ, ಆ ಕಡೆ ಅಲ್ಲ. ಈಗ ಹಾವು ಬರುತ್ತೆ, ವಿಷ ಜಂತುಗಳೆಲ್ಲ ಇದಾವೆ, ಹೆಂಗ್ ಕುತ್ಕೊಂತಾರೆ, ಏನ್ ಕತೆ ಅಂತ?
ಅದೇ ಮಧ್ಯ ಕುತ್ಕೋತಾರೆ, ಯಾವ ಬಂದ್ರು ಅವ್ರು ನೋಡ್ತಾರೆ ಯಾವಾಗ್ಲೂ. ಒಬ್ಬ ಹುಡುಗಂಗೂ ಕಚ್ಚು ಬಿಟ್ಟಿತ್ತು ಒಂದ್ಸಲಿ, ಇಲ್ಲೆಲ್ಲ ಏಟಾಗ್ಬಿಟ್ಟಿತ್ತು ಇಷ್ಟುನು. ಹಾ. ನಿಮ್ಮ ಹೆಸರು ಏನು ಓದ್ತಾ ಇದ್ದೀರಾ? ನಿಶಾಂತ್, ನಾನು 7th ಸ್ಟ್ಯಾಂಡರ್ಡ್ ಓದ್ತಿರೋದು. ನಮಗೆ ಆಟ ಆಡೋಕ್ಕೆ ಏನು ಸಿಗಲ್ಲ. ನಾವು ಒಂದು ಉಯ್ಯಾಲೆ ಇಲ್ಲ ಆಟ ಆಡೋಕ್ಕೆ. ಜಾರಬಂಡಿ ಎಲ್ಲ ಮಾಡಿಸ್ಕೊಡ್ಬೇಕು. ದೊಡ್ಡವ್ರಿಗೆ ಕುತ್ಕೊಳ್ಳೋಕ್ಕೆ ಸೀಟ್ ಮಾಡಿಕೊಡ್ಬೇಕು. ಅವ್ರಿಗೆ ಒಂದು ಜಿಮ್ ಥರ ಮಾಡಿಕೊಡ್ಬೇಕು. ಆಟ ಆಡಕ್ಕೆ ಒಂಥರ ಪ್ಲೇ ಗ್ರೌಂಡ್ ಟೈಪ್ ಎಲ್ಲ ಮಾಡಬೇಕು. ಹೌದು. ಬೇರೆ ಕಡೆ ಎಲ್ಲರೂ ನೋಡಿದ್ರ ನೀವು ಪಾರ್ಕ್ಗಳು ಹಾ, ಹೆಂಗಿರ್ತವೆ? ಹೌದು. ಯಾವ ತರ ಇರುತ್ತೆ ಪಾರ್ಕ್ ಬೇರೆ ಕಡೆ? ಚೆನ್ನಾಗಿರ್ತವೆ. ಈ ಥರ ಪೊದೆ ಎಲ್ಲ ಬೆಳೆದಿರಲ್ಲ. ಆಮೇಲೆ ಹಾವೆಲ್ಲ ಬರ್ತವೆ ಇಲ್ಲಿ. ಅವೆಲ್ಲ ಬರ್ತಾವ? ಉತ್ತ ಎಲ್ಲ ಜಾಸ್ತಿ ಇದೆ ಇಲ್ಲಿ. ಹೌದು. ನೀವು ಯಾವ ಸಮಯಕ್ಕೆ ಬರ್ತೀರಾ ನೀವು ಇಲ್ಲಿ ವಾಕಿಂಗ್ ಮಾಡಕ್ಕೆ, ಆಟ ಆಡಕ್ಕೆ? ನಾನ್ ಬರಲ್ಲ, ನಮ್ಮ ಅಜ್ಜಿ ಬರ್ತಾರೆ. ಅಜ್ಜಿ ಜೊತೆ ಬರ್ತೀರಾ ನೀವು? ಹಾ. ಓಕೆ ಓಕೆ, ಅಜ್ಜಿ ಒಟ್ಟಿಗೆ ನೀವು ಬರ್ತೀರಲ್ವಾ? ಏನ್ ಹೇಳ್ತೀರಾ ನೀವು ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಇದನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತೀವಿ. ನಿಮ್ಮ ಹೆಸರು ಏನು ಓದ್ತಾ ಇದ್ದೀರಾ? ನನ್ನ ಹೆಸರು ಸಾಂಚಿ ದೇವನಾಂಪ್ರಿಯ. ನಾನು 1ನೇ ತರಗತಿಯಲ್ಲಿ ಓದ್ತಿದ್ದೀನಿ.